Dear friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 272. ಸೊ ಇವತ್ತಿನ ತರಗತಿಯಲ್ಲಿ ನಾವು 18ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 236, and we appreciate Prithvi, Aishwarya, Anil, Suresh, Sindhu, Krishnaveni, Akshata, Kiran, Pramod, Navya, and many others also have given correct answers. Thank you very much for your participation. So with this, let's get into the first article. Government launches new application Palan 1000. So ಸರ್ಕಾರದ ವತಿಯಿಂದ ಪಾಲನ್ 1000 ಅಂತಕ್ಕಂಥ ಒಂದು ಹೊಸ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನ ಪ್ರಮುಖವಾದ ಅಡ್ವಾಂಟೇಜ್ ಅಥವಾ ಆಬ್ಜೆಕ್ಟಿವ್ ಏನು ಅಂದ್ರೆ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತ ನಾವು ಕರಿತೀವಿ. ಅಂದ್ರೆ ಶಿಶುಗಳ ಮರಣ ಪ್ರಮಾಣ ಅಂತ ನಾವೇನ್ ಕರಿತೀವಿ, ಸೊ ಅದನ್ನ ಕಡಿಮೆ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಶಿಶುಗಳ ಮರಣ ಪ್ರಮಾಣ ಅಂದ ಕೂಡಲೇ ಈ ಒಂದು ಅಪ್ಲಿಕೇಶನ್ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿತ್ತು ಅಂತ ನಮಗೆ ಪ್ರಶ್ನೆ ಕೇಳಿದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ಗೆ ಮಾರ್ಕ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಪಾಲನ್ 1000 ಅಂತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಲಾಂಚ್ ಆಗ್ತಾ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಅಪ್ಲಿಕೇಶನ್ ಇಂದ ಚೈಲ್ಡ್ ಮೋರ್ಟಾಲಿಟಿ ರೇಟ್ ಅಂದ್ರೆ ಶಿಶುಗಳ ಮರಣ ಪ್ರಮಾಣವನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್, ಅಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ನಾವು ಚೈಲ್ಡ್ ಮೋರ್ಟಾಲಿಟಿ ರೇಟ್ ಅನ್ನ 2 ವರ್ಷಗಳಲ್ಲಿ ನಾವು ಕಂಪೇರ್ ಮಾಡಿದಾಗ ಅಂದ್ರೆ 2014 ಮತ್ತೆ 2019 ನಾವು ಕಂಪೇರ್ ಮಾಡಿದಾಗ 2014 ಅಲ್ಲಿ 1000 ಲೈವ್ ಬರ್ತಾ ಇದ್ರೆ ಅದರಲ್ಲಿ 45 ಮಕ್ಕಳು ಸಾವನ್ನ ಅಪ್ತಾ ಇದ್ರು. ಸೊ ಅದೇ 2019 ಅಲ್ಲಿ 1000 ಲೈವ್ ಬರ್ತಾ ಇದ್ರೆ 35 ಮಕ್ಕಳು ಜನ ಸಾವಾಗ್ತಾ ಇದ್ರು. ಸೊ ಈಗಲೂ ಕೂಡ ನಾವು 2019 ಸ್ಟ್ಯಾಟಿಸ್ಟಿಕ್ ನ ಪ್ರಕಾರ ಭಾರತ ದೇಶದಲ್ಲಿ 1000 ಜೀವಂತ ಜನನಗಳಿಗೆ 35 ಮಕ್ಕಳು ಸಾವನ್ನಪ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಸೊ ಈ ಒಂದು ಸಂಖ್ಯೆ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ನ್ಯಾಷನಲ್ ಕ್ಯಾಂಪೇನ್ ಅಂಡ್ ಪೇರೆಂಟಿಂಗ್ ಆಪ್ ಅಂತ ಕರಿತೀವಿ. ಅಂದ್ರೆ ಇದೊಂದು ರಾಷ್ಟ್ರೀಯ ಅಭಿಯಾನ ಮತ್ತೆ ಪೋಷಕರಿಗೆ ಒಂದು ನಿರ್ದೇಶಕಗಳನ್ನ ಕೊಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಈ ಪಾಲನ್ ಅನ್ನೋದನ್ನ 1000 ಅಂತ ಯಾಕೆ ಕರೀತಾರೆ? ಕಾರಣ ಏನು ಅಂದ್ರೆ ಇಟ್ ಫೋಕಸಸ್ ಆನ್ ದಿ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಇನ್ ಇಟ್ಸ್ ಫಸ್ಟ್ 2 ಇಯರ್ಸ್ ಅಂದ್ರೆ ಮಗುವಿನ ಜನನ ನಂತರ ಮೊದಲ 2 ವರ್ಷಗಳ ಬೆಳವಣಿಗೆಯ ಮೇಲೆ ಇದು ಕೇಂದ್ರೀಕರಿಸುತ್ತೆ. ಸೊ 2 ವರ್ಷಗಳಂದ್ರೆ ಅಪ್ರಾಕ್ಸಿಮೇಟ್ಲಿ 1000 ಡೇಸ್ ಆಗುತ್ತೆ. ಆ ಮೊದಲ 1000 ಡೇಸ್ ಅಲ್ಲಿ ಮಗುವಿನ ಫಿಸಿಕಲ್, ಮೆಂಟಲ್, ಅದಾದ್ಮೇಲೆ ಸೋಷಿಯಲ್ ಹೆಲ್ತ್ ಅಂದ್ರೆ ಮಗುವಿನ ದೈಹಿಕ, ಮಾನಸಿಕ, ಭಾವನಾತ್ಮಕ ಎಲ್ಲ ಬೆಳವಣಿಗೆಗಳಿಗೆ ಆ ಒಂದು ಪೀರಿಯಡ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಪಾಲನ್ 1000 ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಆಪ್ ಅಲ್ಲಿ ಏನ್ ಸಿಗುತ್ತೆ? ಸೊ ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಪ್ರಾಕ್ಟಿಕಲ್ ಅಡ್ವೈಸಸ್ ಟು ಕೇರ್ ಗಿವರ್ಸ್ ಅಂದ್ರೆ ಮಕ್ಕಳನ್ನ ಆರೈಕೆ ಮಾಡ್ತಕ್ಕಂಥ ತಾಯಂದರಿಗೆ ಪ್ರಾಯೋಗಿಕ ಸಲಹೆಗಳನ್ನ ಕೊಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಅದಾದ್ಮೇಲೆ ಪಾಲನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರು ಅಥವಾ ಅನುಮಾನಗಳಿದ್ದರೂ ಕೂಡ ಈ ಒಂದು ಆಪ್ ನ ಮುಖಾಂತರ ನಿವಾರಿಸಿಕೊಳ್ಳಬಹುದಾಗಿರುತ್ತೆ. ಸೊ ಅದನ್ನ ನಾವು ಪಾಲನ್ 1000 ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಲಾಂಗೆಸ್ಟ್ ಅಂಡ್ ಹೆವಿಯೆಸ್ಟ್ ಫ್ರೈಟ್ ಟ್ರೈನ್. ಸೊ ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಣೆ ರೈಲು. ಸೊ ಇದನ್ನ ಆಜಾದಿ ಕಾ ಅಮೃತ್ ಮಹೋತ್ಸವ ದಿನದಂದು ರನ್ ಮಾಡಲಾಗಿರುತ್ತೆ. ಸೊ ಆ ಒಂದು ಟ್ರೈನ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಆ ಟ್ರೈನ್ಗೆ ಕೊಟ್ಟಿರ್ತಕ್ಕಂಥ ಹೆಸರು ಏನು ಅಂದ್ರೆ ಸೂಪರ್ ವಸೂಕಿ ಅಂತಕ್ಕಂಥ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಸೊ ಇಂಡಿಯನ್ ರೈಲ್ವೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಅಂದ್ರೆ ಭಾರತ ದೇಶದ ಆಗ್ನೇಯ ಮತ್ತು ಮಧ್ಯ ರೈಲ್ವೆಯ ವತಿಯಿಂದ ಈ ಒಂದು ರೈಲನ್ನ ರನ್ ಮಾಡಲಾಗಿರುತ್ತೆ. ಸೊ ಈ ಒಂದು ರೈಲನ್ನ ಈಗ ಪ್ರಸ್ತುತವಾಗಿ ಭಾರತದಲ್ಲಿ ಲಾಂಗೆಸ್ಟ್ ಮತ್ತೆ ಹೆವಿಯೆಸ್ಟ್ ಫ್ರೈಟ್ ಟ್ರೈನ್ ಅಂತ ಕರಿತೀವಿ. ಅಂದ್ರೆ ಅತ್ಯಂತ ಉದ್ದವಾಗಿರ್ತಕ್ಕಂಥ ಮತ್ತೆ ಅತಿ ಹೆಚ್ಚು ಭಾರವಾದ ಸರಕುಗಳನ್ನ ಸಾಗಣೆ ಮಾಡಿರ್ತಕ್ಕಂಥ ರೈಲು ಅಂತ ಕರಿತೇವೆ. ಸೊ ಇದರ ಹೆಸರು ಸೂಪರ್ ವಸೂಕಿ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರಲ್ಲಿ ಒಟ್ಟು 295 ಲೋಡೆಡ್ ವೆಗಾನ್ಸ್ ಅಂದ್ರೆ ನಾವು ಪ್ಯಾಸೆಂಜರ್ ಟ್ರೈನ್ಸ್ ಅಲ್ಲಿ ಬೋಗಿಗಳು ಅಂತ ನಾವೇನ್ ಕರಿತೇವೆ, ಸೊ ಅದೇ ರೀತಿ ಗೂಡ್ಸ್ ಟ್ರೈನ್ ಅಲ್ಲಿ ವೆಗಾನ್ಸ್ ಅಂತ ಕರಿತೇವೆ. ಈ ರೀತಿಯ 295 ಲೋಡ್ ಮಾಡಿರ್ತಕ್ಕಂಥ ವೆಗಾನ್ಗಳನ್ನ ಇದು ಕ್ಯಾರಿ ಮಾಡಿರುತ್ತೆ. ಸೊ ಇದು ಆಜಾದಿ ಕಾ ಅಮೃತ್ ಮಹೋತ್ಸವ ಏನಿರುತ್ತೆ, ಸೊ ಆ ಒಂದು ಮಹೋತ್ಸವದ ಅಂಗವಾಗಿ ರನ್ ಮಾಡಿರ್ತಕ್ಕಂಥ ಒಂದು ಸರಕುಗಳ ಟ್ರೈನ್ ಆಗಿರುತ್ತೆ.
ಸೊ ವಾಟ್ ಈಸ್ ಸೂಪರ್ ವಸುಕಿ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರ ಉದ್ದ 3.5 ಕಿಲೋಮೀಟರ್. ಯು ಕ್ಯಾನ್ ಇಮ್ಯಾಜಿನ್. ಸೊ 3.5 ಕಿಲೋಮೀಟರ್ ಅದರ ಉದ್ದನೇ ಇರುತ್ತೆ. ಸೊ ಅದರಲ್ಲಿ 295 ಲೋಡೆಡ್ ವೆಗಾನ್ಸ್ ಇರುತ್ತೆ. ಇದನ್ನ ಆಲ್ರೆಡಿ ನಾನು ಹೇಳಿರ್ತೀನಿ. ಸೊ ಅದಾದ್ಮೇಲೆ 5 ಲೋಕೋಸ್ ಕ್ಯಾರಿಡ್, ಅಂದ್ರೆ ಇದರಲ್ಲಿ 5 ಲೋಕೋಗಳನ್ನ ಚಾಲಿತವಾಗಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಅಂದ್ರೆ ಆ ಇಂಜನ್ಸ್ ಏನಿರುತ್ತೆ ಆ ರೀತಿಯ ಇಂಜನ್ಸ್ ನ 5 ಇಂಜನ್ಸ್ ನ ಕ್ಯಾರಿ ಮಾಡಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ಇದರಲ್ಲಿ ಏನನ್ನ ಕ್ಯಾರಿ ಮಾಡಿರ್ತಾರೆ ಅಂದ್ರೆ 27 ಟನ್ಸ್ ಆಫ್ ಕೋಲ್, 27,000 ಟನ್ಗಳಷ್ಟು ಕಲ್ಲಿದ್ದಲನ್ನ ಸಾಗಣೆ ಮಾಡಿರ್ತಾರೆ. ದಿಸ್ ಇಸ್ ದಿ ಹೈಯೆಸ್ಟ್ ಫ್ಯೂಯಲ್ ಟ್ರಾನ್ಸ್ಪೋರ್ಟೇಷನ್ ಎವರ್ ಕ್ಯಾರಿಡ್ ಬೈ ಇಂಡಿಯನ್ ರೈಲ್ವೆ ಇನ್ ಅ ಸಿಂಗಲ್ ಟ್ರೈನ್ ಅರೇಂಜ್ಮೆಂಟ್. ಅಂದ್ರೆ ಒಂದೇ ಒಂದು ರೈಲಿನಲ್ಲಿ ಇಷ್ಟು ಒಂದು ಇಂಧನವನ್ನ ಭಾರತ ದೇಶದಲ್ಲಿ ಸಾಗಣೆ ಮಾಡಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಎಕ್ಸಾಂಪಲ್ ಆಗಿರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಸೂಪರ್ ವಸುಕಿ ಅಂತಕ್ಕಂಥದ್ದು ಯಾವುದನ್ನ ಕ್ಯಾರಿ ಮಾಡಿರ್ತಾರೆ ಅಂದ್ರೆ ಕೋಲನ್ನ ಕ್ಯಾರಿ ಮಾಡಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಹಾಗಿದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಹಾಗೆ 75 ವರ್ಷಗಳ ಸ್ವಾತಂತ್ರ್ಯದ ಸಂಭ್ರಮಾಚರಣೆ ಆಗಿರುತ್ತೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು? ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ಮಾರ್ಚ್ 12, 2021ರಿಂದ ಸ್ಟಾರ್ಟ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಆಗಸ್ಟ್ 15 ಸ್ಟಾರ್ಟ್ ಆಗಿರೋದು. ಕಳೆದ ವರ್ಷ ಮಾರ್ಚ್ 12ಕ್ಕೆ ಈ ಒಂದು ಸೆಲೆಬ್ರೇಷನ್ ಅನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ 2022 ಆಗಸ್ಟ್ 15ಕ್ಕೆ ಅದು ಕನ್ಕ್ಲೂಡ್ ಆಯ್ತಾ ಅಂದ್ರೆ ಇಲ್ಲ. ಸೊ ಇದು ಮುಂದಿನ ವರ್ಷ ಆಗಸ್ಟ್ 15, ಮುಂದಿನ ವರ್ಷದ ಸ್ವತಂತ್ರ ದಿನದವರೆಗೂ ಮುಂದುವರಿಯತಕ್ಕಂತ ಒಂದು ಸೆಲೆಬ್ರೇಷನ್ ಆಗಿರುತ್ತೆ. ಸೊ ಈ ಒಂದು ಆಜಾದಿ ಕಾ ಅಮೃತ್ ಮಹೋತ್ಸವವನ್ನ 5 ಥೀಮ್ಗಳ ಆಧಾರದ ಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದ್ಯಾವ್ದ್ಯಾವ್ದು ಅಂದ್ರೆ ಫ್ರೀಡಮ್ ಅಂಡ್ ಸ್ಟ್ರಗಲ್, ಐಡಿಯಾಸ್, ರಿಸಾಲ್ವ್, ಆಕ್ಷನ್ ಮತ್ತೆ ಅಚೀವ್ಮೆಂಟ್ಸ್. ಅಂದ್ರೆ ಸ್ವಾತಂತ್ರ್ಯ ಮತ್ತು ಹೋರಾಟ, ಆಲೋಚನೆಗಳು, ಸಂಕಲ್ಪ, ಕ್ರಿಯೆ ಮತ್ತು ಸಾಧನೆಗಳನ್ನ ಒಳಗೊಂಡಿರ್ತಕ್ಕಂಥ 5 ಥೀಮ್ಸ್ ಗಳನ್ನ ನಾವಿಲ್ಲಿ ನೋಡಿರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ 3D ಪ್ರಿಂಟೆಡ್ ಕಾರ್ನಿಯಾ ಡೆವಲಪ್ಮೆಂಟ್. ಸೊ ಭಾರತದ ಮೊದಲ 3D ಮುದ್ರಿತ ಕಾರ್ನಿಯಾವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಕಾರ್ನಿಯಾ ಅಂದ್ರೆ ಏನು? ಕಾರ್ನಿಯಾ ಅಂದ್ರೆ ಇದು ಕಣ್ಣಿನಲ್ಲಿ ಬರ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಯಾರಿಗಾದ್ರೂ ಬ್ಲೈಂಡ್ನೆಸ್ ಆದ್ರೆ ಅಂದ್ರೆ ಕುರುಡುತನ ಉಂಟಾದ್ರೆ ಸೊ ಅವರಲ್ಲಿ ಕಾರ್ನಿಯಾ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇರೋದ್ರಿಲ್ಲ. ಸೊ ಈ ಒಂದು ಐ ಡೊನೇಷನ್ ಏನ್ ಮಾಡ್ತಾರೆ ಅಂದ್ರೆ ನೇತ್ರ ದಾನ ಮಾಡಿದಾಗ ಪೂರ್ತಿ ಕಣ್ಣನ್ನ ದಾನ ಮಾಡೋದಿಲ್ಲ, ಅವರಲ್ಲಿರ್ತಕ್ಕಂಥ ಕಾರ್ನಿಯಾನ ಮಾತ್ರ ಸಪರೇಟ್ ಮಾಡಿಕೊಂಡು ಸೊ ಅದನ್ನ ಯಾರು ಬ್ಲೈಂಡ್ ಇರ್ತಾರೆ ಅವ್ರಿಗೆ ಇಂಪ್ಲಾಂಟ್ ಮಾಡಲಾಗುತ್ತೆ. ಸೊ ಈ ರೀತಿಯ ಕಾರ್ನಿಯಾವನ್ನ 3D ಮುದ್ರಿತ ಕಾರ್ನಿಯವನ್ನ ಈಗ ಫಸ್ಟ್ ಟೈಮ್ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಈ ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕಾರ್ನಿಯವನ್ನ ಇನ್ಮೇಲೆ ಬ್ಲೈಂಡ್ನೆಸ್ ಇರ್ತಕ್ಕಂಥವ್ರಿಗೆ ಕೊಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ನೀವು ನೆನಪಿಟ್ಕೊಳ್ಬೇಕು. ಈ ಒಂದು ಕಾರ್ನಿಯಾ ಅಂತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯಿಂದ ಒಂದು ಕಾರ್ನಿಯವನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಸೊ ಅದನ್ನ ಒಬ್ಬ ವ್ಯಕ್ತಿಗೆ ಮಾತ್ರ ಕೊಡ್ಬೇಕಂತೇನಿಲ್ಲ. ಸೊ ಅದನ್ನ ಬ್ರೇಕ್ ಮಾಡುವುದರ ಮುಖಾಂತರ 3ರಿಂದ 4 ಜನಕ್ಕೆ ಕೊಡ್ಬೋದಾಗಿರುತ್ತೆ. ಸೊ ಈ ಕಾರಣದಿಂದ ಒಂದು ಕಾರ್ನಿಯಾವನ್ನ ಇವಾಗ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನ 3D ಪ್ರಿಂಟೆಡ್ ಕಾರ್ನಿಯಾ ಆಗಿ ಡೆವಲಪ್ ಮಾಡಿರ್ತಾರೆ. ಸೊ ಇದರಿಂದ ಒಂದೇ ಕಾರ್ನಿಯಾವನ್ನ ಹೆಚ್ಚು ಜನರಿಗೆ ಕೊಡ್ಲಿಕ್ಕೆ ಅವಕಾಶವಾಗಿರ್ತಕ್ಕಂಥ ಒಂದು ಡಿಸ್ಕವರಿ ಇದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ LV ಪ್ರಸಾದ್ ಐ ಇನ್ಸ್ಟಿಟ್ಯೂಷನ್, ಅಂದ್ರೆ ಆ ನೇತ್ರ ಸಂಸ್ಥೆ, ಅದನ್ನ LV ಪ್ರಸಾದ್ ಅಂತ ಕರಿತೀವಿ. ಸೊ ಇದಿರ್ತಕ್ಕಂಥದ್ದು ಹೈದರಾಬಾದ್ ನಲ್ಲಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಇದ್ರ ಜೊತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್, ಅಂದ್ರೆ ಹೈದರಾಬಾದ್ ನಲ್ಲಿರ್ತಕ್ಕಂಥ IIT ಇದರ ಜೊತೆ ಸಹಯೋಗವನ್ನ ಕೊಟ್ಟಿರುತ್ತೆ. ಅದಾದ್ಮೇಲೆ ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲಾರ್ ಬಯಾಲಜಿ. ಸೊ ಈ ಒಂದು ಸೆಂಟರ್ ಫಾರ್ ಸೆಲ್ಯುಲಾರ್ ಮತ್ತು ಮಾಲಿಕ್ಯುಲಾರ್ ಬಯಾಲಜಿ, ಈ ಮೂರು ಒಂದು ಯೂನಿಟ್ಸ್ ಏನಿದಾವೆ ಸೊ ಇವರು 3 ಜೊತೆಯಾಗಿ ಸೇರ್ಕೊಂಡು ದೇ ಹ್ಯಾವ್ ಡೆವಲಪ್ 3D ಪ್ರಿಂಟೆಡ್ ಕಾರ್ನಿಯಾ ಫ್ರಮ್ ದಿ ಹ್ಯೂಮನ್ ಡೋನರ್ ಕಾರ್ನಿಯಲ್ ಟಿಶ್ಯೂ. ಸೊ ಇದನ್ನ ಕೃತಕವಾಗಿ ಡೆವಲಪ್ ಮಾಡಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಮಾನವನಿಂದ ತೆಗೆದುಕೊಂಡಿರ್ತಕ್ಕಂಥ ಕಾರ್ನಿಯಾ ಏನಿರುತ್ತೆ ಅದೇ ಒಂದು ಕಾರ್ನಿಯಾವನ್ನ ಈಗ 3D ಪ್ರಿಂಟ್ ಫಾರ್ಮೆಟ್ ಅಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಇಟ್ ಈಸ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂಡ್ ದಿ ಫಸ್ಟ್ 3D ಪ್ರಿಂಟೆಡ್ ಹ್ಯೂಮನ್ ಕಾರ್ನಿಯಾ. ಸೊ ಇದು ಭಾರತದಲ್ಲಿಯೇ ತಯಾರಿ ಆಗಿರ್ತಕ್ಕಂಥ ಉತ್ಪನ್ನವಾಗಿದೆ. ಇದು ಮೊದಲ 3D ಮುದ್ರಿತ ಮಾನವನ ಕಾರ್ನಿಯಾ ಆಗಿರುತ್ತೆ. ಸೊ ಅದಾದ್ಮೇಲೆ ದಿ ಪ್ರಾಡಕ್ಟ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್, ಕಂಟೈನ್ಸ್ ನೋ ಸಿಂಥೆಟಿಕ್ ಕಾಂಪೋನೆಂಟ್ಸ್ ಅಂಡ್ ಈಸ್ ಫ್ರೀ ಆಫ್ ಅನಿಮಲ್ ರೆಸಿಡ್ಯೂಸ್. ಸೊ ನಾನು ಮುಂಚೆನೆ ಹೇಳಿದಾಗೆ ಇದು ತುಂಬಾ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಕಾರ್ನಿಯವಾಗಿರುತ್ತೆ. ಇದರಲ್ಲಿ ಯಾವುದೇ ಸಂಶ್ಲೇಷಿತ ಘಟಕಗಳನ್ನ ಹೊಂದಿರೋದಿಲ್ಲ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಮುಕ್ತವಾಗಿರ್ತಕ್ಕಂಥ ಒಂದು ಕಾರ್ನಿಯಾ ಆಗಿರುತ್ತೆ. ಸೊ ಇಟ್ ಈಸ್ ಡೆವಲಪ್ಡ್ ಇಂಡಿಜಿನಸ್ಲಿ ಥ್ರೂ ಗವರ್ನಮೆಂಟ್ ಅಂಡ್ ಫಿಲಾಂಥ್ರೋಪಿಕ್ ಫಂಡಿಂಗ್. ಸೊ ಇದು ಸರ್ಕಾರ ಮತ್ತು ಫಂಡ್ ಮಾಡ್ತಾರೆ, ಅಂದ್ರೆ ದಾನ ಮಾಡ್ತಕ್ಕಂಥ ಹಣದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕಾರ್ನಿಯಾ ಆಗಿರುತ್ತೆ. ಸೊ ಕಾರ್ನಿಯಲ್ ಡ್ಯಾಮೇಜ್ ಇಸ್ ದಿ ಲೀಡಿಂಗ್ ಕಾಸ್ ಆಫ್ ಬ್ಲೈಂಡ್ನೆಸ್ ವರ್ಲ್ಡ್ ವೈಡ್. ಸೊ ಈ ಒಂದು ಡಿಸ್ಕವರಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ವಿಶ್ವದಾದ್ಯಂತ ಗುರುಡುತನಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಪ್ರಮುಖವಾದ ಕಾರಣ ಕಾರ್ನಿಯಲ್ ಡ್ಯಾಮೇಜ್ ಆಗಿರುತ್ತೆ.
So with this we have come to the fourth article. This is about ಉಡಾನ್ ಸ್ಕೀಮ್ ಕಂಪ್ಲೀಟ್ಸ್ 5 years of success. ಸೊ ಭಾರತ ದೇಶದಲ್ಲಿ ಲಾಂಚ್ ಮಾಡಿದ್ದಂತಹ ಉಡಾನ್ ಅಂತ ನಾವೇನ್ ಕರಿತೀವಿ, ಉಡೇ ದೇಶ ಕಾ ಆಮ್ ನಾಗರಿಕ್ ಅಂತ ನಾವೇನ್ ಕರಿತಾ ಇದ್ವಿ, ಸೊ ಇದು ಈಗ 5 ವರ್ಷಗಳನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ವಾಟ್ ಯು ಮೀನ್ ಬೈ ಉಡಾನ್? ಉಡಾನ್ ಅಂತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂದ್ರೆ ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಲಾಂಚ್ ಆಗಿದ್ದಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಉಡಾನ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಉಡೇ ದೇಶ ಕಾ ಆಮ್ ನಾಗರಿಕ್ ಅಂತ ಕರಿತೀವಿ. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ಮನುಷ್ಯರು ಕೂಡ ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಉಡಾನ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಾರೆ. ಸೊ ನೌ ಇಟ್ ಹ್ಯಾಸ್ ಕಂಪ್ಲೀಟೆಡ್ 5 years. ಈಗ ಅದು 5 ವರ್ಷಗಳನ್ನ ಕಂಪ್ಲೀಟ್ ಮಾಡಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿದಾಗ ಫಸ್ಟ್ ಫ್ಲೈಟ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮೊದಲ ಹೋರಾಟ 27ನೇ ಏಪ್ರಿಲ್ 2017ರಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ 2017ರಿಂದ 2022ಕ್ಕೆ 5 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಬಟ್ ಈ ಒಂದು ಸ್ಕೀಮ್ ನ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ 21 ಅಕ್ಟೋಬರ್ 2016 ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ Tier 1 ಮತ್ತೆ Tier 2 ಸಿಟೀಸ್ ಅಂತ ನಾವೇನ್ ಕರಿತೀವಿ, ಶ್ರೇಣಿ 1 ಮತ್ತು ಶ್ರೇಣಿ 2 ನಗರಗಳಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾನಯಾನವನ್ನ ಒದಗಿಸ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿದ್ದು 2016ರಲ್ಲಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತ ಮೊದಲ ಫ್ಲೈಟ್ ಹಾರಿದ್ದು 27ನೇ ಏಪ್ರಿಲ್ 2017ರಲ್ಲಿ. ಸೊ ಅದಾದ್ಮೇಲೆ 2014 ಅಲ್ಲಿ ಅಂದ್ರೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಕಂಪೇರ್ ಮಾಡಿದಾಗ 2014ರಲ್ಲಿ ದೇರ್ ವರ್ ಓನ್ಲಿ 74 ಆಪರೇಷನಲ್ ಏರ್ಪೋರ್ಟ್ಸ್. ಅಂದ್ರೆ ಭಾರತ ದೇಶದಲ್ಲಿ 74 ಕಾರ್ಯಾಚರಣೆಗೊಳ್ತಕ್ಕಂಥ ವಿಮಾನ ನಿಲ್ದಾಣಗಳಿದ್ದವು. ಸೊ ಉಡಾನ್ ಸ್ಕೀಮ್ ಅನ್ನ ಲಾಂಚ್ ಮಾಡಿದ ನಂತರ ಭಾರತ ದೇಶದಲ್ಲಿ ಈಗ 141 ಫಂಕ್ಷನಲ್ ಏರ್ಪೋರ್ಟ್ಸ್ ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 2026 ವೇಳೆಗೆ ಸೊ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ 2026ರ ವೇಳೆಗೆ ಈ ಒಂದು ಡೆಸ್ಟಿನೇಷನ್ಸ್ 220 ಡೆಸ್ಟಿನೇಷನ್ಸ್ಗೆ ಈ ವಿಮಾನಗಳನ್ನ ಒದಗಿಸ್ಬೇಕು. ಅಂದ್ರೆ 220 ಸ್ಥಳಗಳಿಗೆ ಉಡಾನ್ ಮುಖಾಂತರ ಕನೆಕ್ಟ್ ಮಾಡಬೇಕು. ಅದಾದ್ಮೇಲೆ 1000 ರೂಟ್ಸ್ ಅಂದ್ರೆ 1000 ಮಾರ್ಗಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಉಡಾನ್ ಅನ್ನ ಲಾಂಚ್ ಮಾಡಿದ ನಂತರ ಅದರ ಅಡಿಯಲ್ಲಿ ಇನ್ನೂ ಕೆಲವು ಉಡಾನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಯೋಜನೆಗಳನ್ನ ಲಾಂಚ್ ಮಾಡ್ತಾರೆ. ಸೊ ಅದರಲ್ಲಿ 3 ಪ್ರಮುಖ ಯೋಜನೆಗಳಿರುತ್ತೆ. ಒಂದನ್ನ ನಾವು ಲೈಫ್ ಲೈನ್ ಉಡಾನ್ ಅಂತ ಕರಿತೇವೆ. ಸೊ ಲೈಫ್ ಲೈನ್ ಉಡಾನ್ ಅಂದ್ರೆ ಏನು? ಸೊ ಹೆಸರಲ್ಲೇ ಇದೆ, ಲೈಫ್ ಅಂದ್ರೆ ಜೀವನವನ್ನ ಕೊಡ್ತಕ್ಕಂಥ ಒಂದು ಫ್ಲೈಟ್ ಇದಾಗಿರುತ್ತೆ. ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಮೆಡಿಕಲ್ ಕಾರ್ಗೋ ಡ್ಯೂರಿಂಗ್ ಪ್ಯಾಂಡಮಿಕ್ ಅಂದ್ರೆ ಸಾಂಕ್ರಾಮಿಕದ ಸಮಯದಲ್ಲಿ ವೈದ್ಯಕೀಯ ಸರಕುಗಳನ್ನ ಸಾಗಣೆ ಮಾಡಲಿಕ್ಕೆ ಲೈಫ್ ಲೈನ್ ಉಡಾನ್ ಅನ್ನೋದನ್ನ ಲಾಂಚ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕೃಷಿ ಉಡಾನ್, ಹೆಸರಲ್ಲೇ ಇದೆ ಕೃಷಿ ಅಂತ. ಸೊ ಇದನ್ನ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಅಂದ್ರೆ ಈಶಾನ್ಯ ಪ್ರದೇಶಗಳಲ್ಲಿ ಬುಡಕಟ್ಟು ಜನರು ಹೆಚ್ಚಾಗಿರೋದ್ರಿಂದ ಅವರ ಒಂದು ಎಕಾನಮಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಅವರು ಬೆಳೆದಿರ್ತಕ್ಕಂಥ ಕೃಷಿ ಪ್ರಾಡಕ್ಟ್ಸ್, ಅಗ್ರಿಕಲ್ಚರಲ್ ಗೂಡ್ಸ್ ಅಂತ ನಾವೇನ್ ಕರಿತೀವಿ, ಸೊ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಕೃಷಿ ಉಡಾನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಉಡಾನ್ ಅಥವಾ ಅಂತಾರಾಷ್ಟ್ರೀಯ ಉಡಾನ್ ಅಂತ ಕರಿತೇವೆ. ಸೊ ಇದು ಕೂಡ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿರುತ್ತೆ, ಈಶಾನ್ಯ ರಾಜ್ಯಗಳೇನಿರುತ್ತೆ, ಆ ರಾಜ್ಯಗಳಿಗೆ ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ ಅಥವಾ ಅಂತಾರಾಷ್ಟ್ರೀಯ ಸಂಪರ್ಕವನ್ನ ಹೊಂದಿಸ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಅಂತಾರಾಷ್ಟ್ರೀಯ ಉಡಾನ್ ಅಥವಾ ಇಂಟರ್ನ್ಯಾಷನಲ್ ಉಡಾನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಉಡಾನ್ಗೆ ಒಂದು ಅವಾರ್ಡ್ ಕೂಡ ಬಂದಿರುತ್ತೆ. ಆ ಅವಾರ್ಡ್ ಏನು ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ಇನೋವೇಷನ್ ಕ್ಯಾಟಗರಿ ಫಾರ್ ದ ಇಯರ್ 2020. ಅಂದ್ರೆ 2020ರ ಇನೋವೇಷನ್ ವರ್ಗದ ಅಡಿಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನ ಮಂತ್ರಿಗಳ ಪ್ರಶಸ್ತಿಯನ್ನ ಇದಕ್ಕೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ರಿಪಬ್ಲಿಕ್ ಡೇ ಪೆರೇಡ್ ಏನ್ ನಡೆಯುತ್ತೆ ಅಂದ್ರೆ ಪ್ರತಿ ವರ್ಷ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ಒಂದು ಪೆರೇಡ್ ಏನ್ ನಡೆಯುತ್ತೆ. ಆ ಒಂದು ಪೆರೇಡ್ ಅಲ್ಲಿ ಉಡಾನ್ ಅಂತಕ್ಕಂಥ ಒಂದು ಥೀಮ್ ನ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡಲಾಗಿತ್ತು. ಸೊ ಆ ಒಂದು ಉಡಾನ್ ಥೀಮ್ಗೆ ಬೆಸ್ಟ್ ಟ್ಯಾಬ್ಲ್ಯೂ ಅಥವಾ ಕೋಷ್ಟಕವಾಗಿ ಸೊ ಇವರಿಗೆ ಅವಾರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ. ಇಷ್ಟು ಮಾಹಿತಿ ನಮ್ಗೆ ಉಡಾನ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಉಡಾನ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಶ್ನೆ ಇಲ್ಲಿರುತ್ತೆ. ವಿಚ್ ಸ್ಟೇಟ್ ಬ್ಯಾಕ್ ದಿ ಮೋಸ್ಟ್ ಪ್ರೋ ಆಕ್ಟಿವ್ ಸ್ಟೇಟ್ 2022 ಅವಾರ್ಡ್ ಅಂಡರ್ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಉಡಾನ್? ಸೊ ಉಡಾನ್ ಒಂದು ಸ್ಕೀಮ್ ಅಲ್ಲಿ ತುಂಬಾ ಪ್ರೋ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಸ್ಟೇಟ್ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಏಷ್ಯಾಸ್ ಓಲ್ಡೆಸ್ಟ್ ಟೂರ್ನಮೆಂಟ್. ಸೊ ಭಾರತದ
ಏಷ್ಯಾದ ಅತ್ಯಂತ ಹಳೆಯ ಪಂದ್ಯಾವಳಿ ಅಥವಾ ಟೂರ್ನಮೆಂಟ್ ಯಾವುದು ಅಂತ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಟೂರ್ನಮೆಂಟ್ ನ ನಾವು ಡ್ಯುರಾಂಡ್ ಕಪ್ ಅಂತ ಕರಿತೀವಿ. ಸೊ ಈ ಒಂದು ಡ್ಯುರಾಂಡ್ ಕಪ್ ಅಂತಕ್ಕಂಥದ್ದು ಫುಟ್ಬಾಲ್ ಪಂದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಸೊ ಬಹಳ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಒಂದು ಕಪ್ ಅನ್ನ ಕೊಟ್ಬಿಟ್ಟು ಅದು ಯಾವ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಡ್ಯುರಾಂಡ್ ಕಪ್ ಅಂತಕ್ಕಂಥದ್ದು ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು. ಇದ್ರ ಬಗ್ಗೆ ಇನ್ನೊಂದು ಮಾಹಿತಿ ಏನು ಅಂದ್ರೆ ಇದು ಏಷ್ಯಾದ ಅತ್ಯಂತ ಹಳೆಯದಾದ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಸೊ ಈ ಒಂದು ಟೂರ್ನಮೆಂಟ್ ನ ಪ್ರತಿ ವರ್ಷ ಒಂದೇ ಸ್ಟೇಟ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ರು. ಬಟ್ ಈ ವರ್ಷ ಇದನ್ನ 3 ಸ್ಟೇಟ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ನಂಬರ್ 1 ವೆಸ್ಟ್ ಬೆಂಗಾಲ್, 2 ಅಸ್ಸಾಂ ಮತ್ತು 3ನೇದು ಮಣಿಪುರ್ನಲ್ಲಿ ಈ ಒಂದು ಗೇಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಡ್ಯುರಾಂಡ್ ಕಪ್ ಇಸ್ ಒನ್ ಆಫ್ ದಿ 3 ಮೇಜರ್ ಫುಟ್ಬಾಲ್ ಟೂರ್ನಮೆಂಟ್ಸ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ನಡೀತಕ್ಕಂಥ ಪ್ರಮುಖ 3 ಫುಟ್ಬಾಲ್ ಪಂದ್ಯಾವಳಿಗಳಲ್ಲಿ ಡ್ಯುರಾಂಡ್ ಕಪ್ ಕೂಡ ಒಂದಾಗಿರುತ್ತೆ. ಸೊ ಅದನ್ನ ಹೊರತುಪಡಿಸಿ ಮಿಕ್ಕಿದ 2 ಇಂಪಾರ್ಟೆಂಟ್ ಫುಟ್ಬಾಲ್ ಟೂರ್ನಮೆಂಟ್ಸ್ ಯಾವ್ದು ಅಂದ್ರೆ ಸೂಪರ್ ಲೀಗ್ ಮತ್ತೆ ಸೂಪರ್ ಕಪ್ ಅಂತಕ್ಕಂಥದ್ದು ಉಳಿದ 2 ಆಗಿರುತ್ತೆ. ಸೊ ದಿಸ್ ಇಯರ್ಸ್ ಟೂರ್ನಮೆಂಟ್ ಇಸ್ ದಿ 131st ಎಡಿಷನ್. ಸೊ ಈ ವರ್ಷ ನಡೀತಕ್ಕಂಥದ್ದು 131ನೇ ಆವೃತ್ತಿ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಒಡಿಶಾ ಗವರ್ನಮೆಂಟ್ ಸೈನ್ಸ್ ಪ್ಯಾಕ್ಟ್ ವಿತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ. ಒಡಿಶಾ ಸರ್ಕಾರವು ತನ್ನ ರಾಜ್ಯದಲ್ಲಿರ್ತಕ್ಕಂಥ ಕೋಸ್ಟ್ ಲೈನ್ ಅಥವಾ ಕರಾವಳಿ ಪ್ರದೇಶ ಅಂತ ನಾವೇನ್ ಕರಿತೀವಿ, ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಜೊತೆ ಈಗ MOU ಅನ್ನ ಮಾಡ್ಕೊಂಡಿರುತ್ತೆ. ಸೊ ಈ MOU ನ ಸಲುವಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ವತಿಯಿಂದ ಟೆಕ್ನಿಕಲ್ ಗೈಡೆನ್ಸ್, ಡಿಸೈನ್, ಡ್ರಾಯಿಂಗ್ ಆಫ್ ಕ್ಲೈಮೇಟ್ ರೆಸಿಲಿಯಂಟ್ ಕೋಸ್ಟಲ್ ಪ್ರೊಟೆಕ್ಷನ್ ಮೆಷರ್ಸ್ ಎಲ್ಲವನ್ನ ಒಡಿಶಾ ಸರ್ಕಾರಕ್ಕೆ ಒದಗಿಸ್ಕೊಳ್ತಾರೆ. ಅಂದ್ರೆ ತಾಂತ್ರಿಕ ಮಾರ್ಗದರ್ಶನ ಇರ್ಬೋದು, ವಿನ್ಯಾಸ, ಹವಾಮಾನ ಸ್ಥಿತಿಸ್ಥಾಪಕ ಕರಾವಳಿ ಸಂರಕ್ಷಣಾ ಕ್ರಮಗಳನ್ನ ಈ ಒಂದು ಇನ್ಸ್ಟಿಟ್ಯೂಟ್ ನ ವತಿಯಿಂದ ಸರ್ಕಾರಕ್ಕೆ ಒದಗಿಸಲಾಗುತ್ತೆ. ಸೊ ಈ ಒಂದು ಒಡಿಶಾ ಅಂತಕ್ಕಂಥದ್ದು 480 ಕಿಲೋಮೀಟರ್ಗಳ ಕೋಸ್ಟ್ ಲೈನ್ ಅಥವಾ ಕರಾವಳಿ ಪ್ರದೇಶವನ್ನ ಹೊಂದಿರುತ್ತೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದಿ ನೇಚರ್ಸ್ ಇಂಡೆಕ್ಸ್. ಸೊ ನಮ್ಗೆ ಪರೀಕ್ಷೆಯಲ್ಲಿ ನೇಚರ್ ಇಂಡೆಕ್ಸ್ ಅಂತ ಕೇಳಿದ ಕೂಡಲೇ ಡೆಫಿನೆಟ್ಲಿ ಇದೊಂದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಇಂಡೆಕ್ಸ್ ಅಂತ ನಾವು ಅನ್ಕೊಳ್ತೀವಿ. ಬಟ್ ದಟ್ ಈಸ್ ರಾಂಗ್. ಸೊ ನೇಚರ್ ಇಂಡೆಕ್ಸ್ಗೂ ಎನ್ವಿರಾನ್ಮೆಂಟ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಸೊ ನೇಚರ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಈಗ ರ್ಯಾಂಕಿಂಗ್ ರಿಲೀಸ್ ಆಗಿರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ವಾಟ್ ಈಸ್ ನೇಚರ್ ಇಂಡೆಕ್ಸ್ ಅಂತ ಡಿಸ್ಕಸ್ ಮಾಡೋದಾದ್ರೆ ಇಟ್ ಈಸ್ ಅನ್ ಇಂಡಿಕೇಟರ್ ಆಫ್ ಹೈ ಕ್ವಾಲಿಟಿ ರಿಸರ್ಚ್ ಇನ್ ನೇಚರ್ ಅಂಡ್ ಫಿಸಿಕಲ್ ಸೈನ್ಸ್. ಅಂದ್ರೆ ಈ ನೈಸರ್ಗಿಕ ಮತ್ತೆ ಭೌತಿಕ ವಿಜ್ಞಾನಗಳಲ್ಲಿ ಉತ್ತಮ ಗುಣಮಟ್ಟದ ಸಂಶೋಧನೆ ಮಾಡ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಿಗೆ ಕೊಡ್ತಕ್ಕಂಥ ಒಂದು ಸೂಚ್ಯಾಂಕವನ್ನ ನಾವು ನೇಚರ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಯಾವ ಒಂದು ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯದಿಂದ ರಿಸರ್ಚ್ ಆರ್ಟಿಕಲ್ಸ್ ಅಂದ್ರೆ ಕೆಮಿಸ್ಟ್ರಿ, ಲೈಫ್ ಸೈನ್ಸಸ್, ಫಿಸಿಕ್ಸ್, ಸೈನ್ಸ್, ಎನ್ವಿರಾನ್ಮೆಂಟ್, ಅರ್ತ್, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ವಿಜ್ಞಾನ, ಭೌತ ವಿಜ್ಞಾನ, ಭೂಮಿ, ಪರಿಸರ ಇವುಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನಾ ಲೇಖನಗಳು ಜಾಸ್ತಿ ಎಲ್ಲಿಂದ ಪ್ರಕಟವಾಗಿರುತ್ತೆ ಆ ಒಂದು ಸಂಸ್ಥೆಗೆ ಫಸ್ಟ್ ರ್ಯಾಂಕ್ ಅನ್ನ ಕೊಡಲಾಗುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನ ಏಪ್ರಿಲ್ 1, 2021ರಿಂದ ಮಾರ್ಚ್ 31, 2022ರವರೆಗೆ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾದ ಪ್ರಕಾರ ರಿಲೀಸ್ ಮಾಡಿರ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ನ ಪ್ರಕಾರ ಇದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಒಂದು ಯೂನಿವರ್ಸಿಟೀಸ್ಗೆ ಕೊಡ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಇಂದ ಭಾರತ ದೇಶದ ಯಾವ ಯೂನಿವರ್ಸಿಟೀಸು ಸ್ಥಾನವನ್ನ ಪಡೆದುಕೊಂಡಿದೆ ಅಂದ್ರೆ ಸೊ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಅಂತಕ್ಕಂಥದ್ದು 16ನೇ ಸ್ಥಾನವನ್ನ ಪಡ್ಕೊಂಡಿರುತ್ತೆ. ಅಂದ್ರೆ ಭಾರತ ದೇಶ 16ನೇ ಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೈದರಾಬಾದ್ನ ವಿಶ್ವವಿದ್ಯಾನಿಲಯಕ್ಕೆ ಈ ಒಂದು ಸ್ಥಾನವನ್ನ ಕೊಟ್ಟಿರ್ತಾರೆ. ಸೊ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಹ್ಯಾಸ್ ಸೆಕ್ಯೂರ್ಡ್ ಫಸ್ಟ್ ಪೊಸಿಷನ್ ಅಮಾಂಗ್ ಇಂಡಿಯನ್ ಯೂನಿವರ್ಸಿಟೀಸ್. ಅಂದ್ರೆ ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಇದು ಮೊದಲ ಸ್ಥಾನವನ್ನ ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಬಟ್ ಗ್ಲೋಬಲಿ ತೆಗೆದುಕೊಂಡಾಗ ಇದು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿರಲ್ಲ. ಸೊ ಅದಾದ್ಮೇಲೆ 23rd ರ್ಯಾಂಕಿಂಗ್ ಅಲ್ಲಿ ನಾವು IIT ಹೈದರಾಬಾದ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ 26th ಪ್ಲೇಸ್ ಅಲ್ಲಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಎಜುಕೇಶನಲ್ ರಿಸರ್ಚ್ ತಿರುಪತಿ ಮತ್ತು 54ನೇ ಸ್ಥಾನದಲ್ಲಿ ನಾವು ಅಮಿಟಿ ಯೂನಿವರ್ಸಿಟಿಯನ್ನ ನೋಡ್ಬೋದಾಗಿರುತ್ತೆ. So with this we have come to the 8th article. This is about India ranks 4th in 2022 Forbes Asia Best Under a Billion. ಸೊ 2022ರ ಫೋರ್ಬ್ಸ್ ಏಷ್ಯಾದಲ್ಲಿ ಭಾರತವು 4ನೇ ಸ್ಥಾನವನ್ನ ಪಡೆದಿರುತ್ತೆ. ಅಂಡರ್ ಬಿಲಿಯನ್ ಅಂದ್ರೆ ಸೊ ಯಾವ ಒಂದು ಸಂಸ್ಥೆಯಲ್ಲಿ 1 crore-ಇಂದ 100 crore-ವರೆಗೆ ವಹಿವಾಟಿರುತ್ತೆ ಆ ಒಂದು ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಇರ್ತಕ್ಕಂಥ ಪಟ್ಟಿಗಳಲ್ಲಿ ಏಷ್ಯಾದಲ್ಲಿ ಭಾರತ 4ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ 2022 ಎಡಿಷನ್
ಆಫ್ ದಿ ಬೆಸ್ಟ್ 200 ಮಿಡ್ ಸೈಜ್ ಕಂಪನೀಸ್ ಏಷ್ಯಾ ಪೆಸಿಫಿಕ್ ರೀಜನ್, ಅಂದ್ರೆ ಏಷ್ಯಾ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ 200 ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ಭಾರತ 4ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇಲ್ಲಿ 200 ಕಂಪನಿಗಳಿಗೆ ಮಾತ್ರ ಈ ಒಂದು ಇಂಡೆಕ್ಸ್ ಅನ್ನ ಕೊಡಲಾಗುತ್ತೆ. ಸೊ ಈ ಒಂದು ಇಂಡೆಕ್ಸ್ ಅಲ್ಲಿ ಭಾರತ 4ನೇ ಸ್ಥಾನವನ್ನ ಪಡೆದಿರುತ್ತೆ. ಸೊ ಮೊದಲನೇ ಸ್ಥಾನವನ್ನ ತೈವಾನ್, 2 ಜಪಾನ್, 3 ಸೌತ್ ಕೊರಿಯಾ, 4 ಇಂಡಿಯಾ ಮತ್ತು 5ನೇ ಸ್ಥಾನವನ್ನ ಚೈನಾ ಪಡೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ Border Road Initiative to build its first steel slag road in Arunachal Pradesh. ಸೊ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ನಾವೇನ್ ಕರಿತೀವಿ, ಸೊ ಇವರ ವತಿಯಿಂದ ಅರುಣಾಚಲ ಪ್ರದೇಶದಲ್ಲಿ ತನ್ನ ಮೊದಲ ಸ್ಟೀಲ್ ಸ್ಲ್ಯಾಗ್ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದೆ. ಜ್ಞಾಪಕ ಇಟ್ಕೊಳ್ಳಿ, ಸ್ಟೀಲ್ ಸ್ಲ್ಯಾಗ್ ರಸ್ತೆಯನ್ನ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಗುಜರಾತ್ ಅಲ್ಲಿ BRO ನಿರ್ಮಾಣ ಮಾಡಿಲ್ಲ. ನಾನಿವಾಗ ಡಿಸ್ಕಸ್ ಮಾಡ್ತಾ ಇರೋದು BRO ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಮೊದಲನೇ ಸ್ಟೀಲ್ ಸ್ಲ್ಯಾಗ್ ಬ್ರಿಡ್ಜ್ ರಸ್ತೆಯನ್ನ ಅರುಣಾಚಲ ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಈ ಒಂದು ರಸ್ತೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತಂದ್ರೆ, ಯಾವುದೇ ಒಂದು ಕ್ಲೈಮೇಟ್ ಕಂಡೀಷನ್ಸ್ ಅಲ್ಲಿ ಸಪೋರ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಡ್ಯೂ ಟು ದಿ ಸಕ್ಸಸ್ ಆಫ್ ಗುಜರಾತ್ ನಲ್ಲಿ ಮಾಡಿರ್ತಕ್ಕಂಥ ಒಂದು 100% ಸ್ಟೀಲ್ ಸ್ಲ್ಯಾಗ್ ಏನಿರುತ್ತೆ ಅಥವಾ ಉಕ್ಕಿನ ಸ್ಲ್ಯಾಗ್ ನಿಂದ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ರಸ್ತೆ ಏನಿರುತ್ತೆ ಅದು ಯಶಸ್ವಿ ಆಗಿರುವ ಕಾರಣದಿಂದ BRO ಕೂಡ ಇದೇ ರೀತಿಯ ರಸ್ತೆ ನಿರ್ಮಾಣವನ್ನ ಅರುಣಾಚಲ್ ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕ್ಯಾಬಿನೆಟ್ ಅಪ್ರೂವ್ಸ್ ಕಾಂಟ್ರಾಕ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಫ್ರಾನ್ಸ್. ಭಾರತ ಮತ್ತು ಫ್ರಾನ್ಸ್ ನಡುವೆ ಇರತಕ್ಕಂಥ ಒಂದು ಒಪ್ಪಂದವನ್ನ ಕ್ಯಾಬಿನೆಟ್ ಅನುಮೋದನೆ ಮಾಡಿರುತ್ತೆ. ಸೊ ಈ ಒಂದು ಒಪ್ಪಂದ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ, ಅಪ್ರೈಸ್ ದಿ ಸೈನಿಂಗ್ ಆಫ್ ಕಾಂಟ್ರಾಕ್ಟ್ ಬಿಟ್ವೀನ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಫ್ರಾನ್ಸ್, ಅಂದ್ರೆ ಫ್ರಾನ್ಸ್ ನಲ್ಲಿರ್ತಕ್ಕಂಥ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಮತ್ತು ಭಾರತದ ಮುನ್ಸೂಚನೆ ಮತ್ತು ಮೌಲ್ಯಮಾಪನ ಮಂಡಳಿ. ಸೊ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಂ ಅಥವಾ ಈ ಒಂದು ಫೋರ್ಕಾಸ್ಟಿಂಗ್ ಮತ್ತೆ ಅಸೆಸ್ಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೀವಿ, ಇದು ಮತ್ತು ಫ್ರಾನ್ಸ್ ನ ನಡುವೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಂ ITF ಅಂದ್ರೆ ಅಂತಾರಾಷ್ಟ್ರೀಯ ಸಾರಿಗೆ ವೇದಿಕೆಯಲ್ಲಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಫ್ರಾನ್ಸ್ ಜೊತೆ ಭಾರತ ದೇಶ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಅಂದ್ರೆ ಈ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ಕೆಲವೊಂದು ಇನ್ವೆನ್ಷನ್ಸ್ ನ ಮಾಡಲಿಕ್ಕೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಈಗ ಒಪ್ಪಂದ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಅಡಿಯಲ್ಲಿ ನ್ಯೂ ಸೈಂಟಿಫಿಕ್ ರಿಸಲ್ಟ್ಸ್ ಅಂದ್ರೆ ಹೊಸ ವೈಜ್ಞಾನಿಕ ಫಲಿತಾಂಶಗಳು, ನ್ಯೂ ಪಾಲಿಸಿ ಇನ್ಸೈಟ್ಸ್ ಅಂದ್ರೆ ಹೊಸ ನೀತಿಗಳು, ಅದಾದ್ಮೇಲೆ ವೈಜ್ಞಾನಿಕ ಪರಸ್ಪರ ಕ್ರಿಯೆಗಳನ್ನ ಹೆಚ್ಚಿಸುವ ಮೂಲಕ ಕೆಪಾಸಿಟಿ ಬಿಲ್ಡಿಂಗ್ ಅಥವಾ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಸೊ ನಮ್ಮ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅನ್ನ ಡಿಕಾರ್ಬನೈಸೇಷನ್ ಮಾಡ್ತಕ್ಕಂಥದ್ದು ಅಂದ್ರೆ ಇಂಗಾಲವನ್ನ ಕಡಿಮೆ ಮಾಡ್ತಕ್ಕಂಥ ಇನಿಷಿಯೇಟಿವ್ ಕೂಡ ಇರುತ್ತೆ. ಸೊ ಹಾಗಿದ್ರೆ ಫ್ರಾನ್ಸ್ ನೀವಿಲ್ಲಿ ನೋಡ್ಬೋದಾಗಿರುತ್ತೆ, ಇದರ ನೈಬರಿಂಗ್ ಕಂಟ್ರೀಸ್, ಫ್ರಾನ್ಸ್ ನ ಕ್ಯಾಪಿಟಲ್ ಸಿಟಿ ಬಂದು ಪ್ಯಾರಿಸ್ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಬಂದು ಒಂದು ಬೆಲ್ಜಿಯಂ, ಇನ್ನೊಂದು ಲಕ್ಸಂಬರ್ಗ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಮತ್ತೆ ಸ್ಪೇನ್. ಅದಾದ್ಮೇಲೆ ಇದು ಮೆಡಿಟರೇನಿಯನ್ ಸಮುದ್ರವನ್ನ ಕೂಡ ಬಾರ್ಡರ್ ಮಾಡ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಯುನೈಟೆಡ್ ಕಿಂಗ್ಡಮ್ ಮತ್ತೆ ಫ್ರಾನ್ಸ್ ನ ನಡುವೆ ಇಂಗ್ಲಿಷ್ ಚಾನಲ್ ಅಂತಕ್ಕಂಥದ್ದು ಒಂದು ಇವೆರಡನ್ನ ಸಪರೇಟ್ ಮಾಡುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಒನ್ ಲೈನರ್ಸ್. ವಿಲಿಯಂ ರೂಟೋ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ಪ್ರೆಸಿಡೆಂಟ್ ಆಫ್ ಕೆನ್ಯಾ. ಸೊ ಕೆನ್ಯಾದ ಅಧ್ಯಕ್ಷರಾಗಿ ವಿಲಿಯಂ ರೂಟೋ ಅನ್ನೋರ್ನ ಆಯ್ಕೆ ಮಾಡಿರ್ತಾರೆ. ಸೈಮನ್ ಸ್ಟಿಲ್ ಅಪಾಯಿಂಟೆಡ್ ಆಸ್ ನ್ಯೂ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಫ್ UNFCCC. ಸೊ UNFCCಗೆ ಹೊಸ ಕಾರ್ಯಕಾರಿ ಕಾರ್ಯದರ್ಶಿಯಾಗಿ ಸೈಮನ್ ಸ್ಟಿಲ್ ಅವರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಅಜ್ಲಾನ್ ಶಾ ಕಪ್ ಸೊ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಜ್ಲಾನ್ ಶಾ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ, ಸೊ ಇದು ಹಾಕಿ ಪಂದ್ಯಕ್ಕೆ ಸಂಬಂಧಪಟ್ಟಿತ್ತು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 237. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನ ಓದಿ ಆನ್ಸರ್ ಮಾಡಬಹುದು. ಸೊ ವಿತ್ ದಿಸ್ ವಿ ಆರ್ ಕಂಪ್ಲೀಟಿಂಗ್ ಕರೆಂಟ್ ಅಫೇರ್ಸ್ ಆಫ್ ದಿ ಡೇ. ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ events. Till then keep reading, be safe. Thank you very much for watching.